ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಬಗ್ಗೆ ದೇವನಹಳ್ಳಿ ಮಂಡಲದ ಕಚೇರಿಯಲ್ಲಿ ಪಕ್ಷದ ಉಪಾಧ್ಯಕ್ಷ ಜಗದೀಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ನಡೆದ ಸಭೆಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ದೇಶ ಪ್ರೇಮ ಹೆಚ್ಚಿಸುವುದಕ್ಕೆ ಅನೇಕ ಕಾರ್ಯಗಳು ದೇಶಕ್ಕೆ ನೀಡ್ತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತೀಯರ ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ಹಾರಿಸಬೇಕು. ಯುವಕರು ತಮ್ಮ ಬೈಕ್ಗಳಲ್ಲಿ ರಾಷ್ಟ್ರಧ್ವಜ ಕಟ್ಟಿ ಬೈಕ್ ರ್ಯಾಲಿ ಮಾಡೋ ಮೂಲಕ ರಾಷ್ಟ್ರ ಪ್ರೇಮ ತೋರಬೇಕು. ಆದ್ರಿಂದ ದೇಶಭಕ್ತರಾದ ನಾವು ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ ಅಂತ ಕರೆ ನೀಡಿದ್ರು. ನಂತರದಲ್ಲಿ ದೇವನಹಳ್ಳಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಮೋಹನ್ ಗೌಡ ಮಾತನಾಡಿ, ಇದೇ 15 ಸ್ವಾತಂತ್ರ್ಯ ದಿನದಂದು ಯುವ ಮೋರ್ಚಾದ ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಬೈಕ್ ರ್ಯಾಲಿ ಮೂಲಕ 12 ಗಂಟೆಗೆ ಪಕ್ಷದ ಕಚೇರಿಯಿಂದ ಹೊರಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಯೊಂದಿಗೆ ದೇಶಭಕ್ತಿ ಮೆರೆದು ಅರ್ಥಪೂರ್ಣವಾಗಿ ಮಾಡಲಾಗ್ತಾ ಇದೆ. ರ್ಯಾಲಿಯಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬನ್ನಿ ಎನ್ನುವ ಕರೆ ನೀಡಿದ್ರು. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಆ ವಿರೋಧ ರಾಷ್ಟ್ರಗಳು ಕೂಡ ನಮ್ಮ ದೇಶವನ್ನು ನೋಡ್ತಾರೆ. ಅಂದ್ರೆ ಇಲ್ಲಿನ ಜನ, ಇಲ್ಲಿನ ಪ್ರಜಾಪ್ರಭುತ್ವ, ಇಲ್ಲಿನ ನಾಗರಿಕತೆ, ಇಲ್ಲಿನ ಸ್ವತಂತ್ರತೆ, ಇಲ್ಲಿನ ಒಂದು ದೇಶ ಪ್ರೇಮ, ಇಲ್ಲಿನ ಒಂದು ದೇಶದ ಶಾಂತಿ, ಸುಭಿಕ್ಷೆ, ಇವುಗಳನ್ನ ಅವರು ಅನುಕರಣೆ ಮಾಡುವಾಗ ಅವರಿಗಿರುವಂತಹ ನಾಡ ಪ್ರೇಮ, ಅವರಿಗಿರುವಂತಹ ದೇಶ ಪ್ರೇಮ ನಮಗೆ ಇಲ್ಲಿಂದ ಹೋಗುತ್ತೆ. ನಾವೇನಾಗ್ತೀವಿ, ದೇಶಕ್ಕೆ ದ್ರೋಹಿಗಳಾಗ್ತೀವಿ. ಸೊ ಆ ಒಂದು ಪರಿಕಲ್ಪನೆ ನಮಗೆ ಯಾರು ಕೊಟ್ಟರು? ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಕೊಟ್ಟಿದೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕಾದ್ರೆ ನಾನು ನಮ್ಮ ರಸ್ತೆಯಲ್ಲಿ ನೋಡಿದ್ದೇವೆ, ಕರ್ನಾಟಕ ಈ ರಸ್ತೆಯಲ್ಲಿ ನೀವು ನೋಡಿ, ಟೌನಲ್ಲಿ ಹತ್ರ ನೀವು ನೋಡಿರ್ತೀವಿ. ಆಗಸ್ಟ್ 15ನೇ ತಾರೀಕು ನಮ್ಮ ರೋಡು, ನಮ್ಮ ಹೈವೇ ರೋಡ್ ಬಹಳ ಬಿಸಿ ಆಗ್ತದೆ. ಯಾವ ರೀತಿ ಅಂದ್ರೆ ಎಲ್ಲ ಯುವಕರು ಬಹುಶಃ ಒಂದು 3 ಲಕ್ಷದಿಂದ 30 ಲಕ್ಷದ ಬೆಲೆ ಬಾಳುವಂತಹ ದ್ವಿಚಕ್ರ ವಾಹನಗಳು, ಟೂ ವೀಲರ್ಸ್ ಅಲ್ಲಿ ಎಲ್ಲ ಯುವಕರು ತಂಡೋಪತಂಡವಾಗಿ ಬರ್ತಾರೆ. ಏಕೆ? ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಎಲ್ಲ ಐಟಿ ಕಂಪನಿಗಳಲ್ಲಿ ಇರುವಂತವರು, ಎಲ್ಲ ಉದ್ಯೋಗಸ್ಥರು, ಶ್ರೀಮಂತಿಕೆಯಲ್ಲಿರುವಂತವರು, ಅವರು ಆ ದಿವಸವನ್ನ ಅವರ ಒಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರು ಇದು ನಮ್ಮ ದೇಶ, ನಮ್ಮ ದೇಶದ ಸಂಭ್ರಮ, ನಮ್ಮ ದೇಶದ ದೇಶ ಪ್ರೇಮ ಅಂತೇಳಿ ಅವರಿಟ್ಕೊಂಡು ಅವತ್ತು ಆ ಒಂದು ಸಂಭ್ರಮವನ್ನ ಹೈವೇ ರೋಡಲ್ಲಿ ಆಚರಣೆ ಮಾಡ್ತಾರೆ. ಅಂದ್ರೆ ಇದನ್ನು ನೋಡ್ತಿರುವಂತ ನಾವು ದೇಶ ಪ್ರೇಮಕ್ಕೆ ಹೆಸರಾಗಿರುವಂತಹ ದೇಶವನ್ನು ಕಟ್ಟುವ ಹಾದಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ಕೂಡ ಸತತವಾಗಿ ಇವತ್ತು 14 ವರ್ಷ 15 ವರ್ಷವನ್ನ ಇವತ್ತು ನಿರಂತರ ದೇಶ ಪ್ರೇಮವನ್ನ ಕೆಂಪುಕೋಟೆಯ ಮೇಲೆ ಎತ್ತಿಡುವಂತ ಕೆಲಸ ಮಾಡುತ್ತಿರುವಂತ ನಮ್ಮ ನರೇಂದ್ರ ಮೋದಿಜಿಯವರ ಹಿಂಬಾಲಕರಾಗಿ ನಾವು ಮಾಡುವಂತದ್ದು ಏನು? ಹಾಗಾಗಿ ಇವತ್ತು ನಿಮ್ಮ ಮುಂದೆ ನಮ್ಮ ದೇಶ ಪ್ರೇಮದ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ವಿಶೇಷವಾಗಿ ನಾವಾಗಲೇ ಪ್ರಥಮವಾಗಿ ಹೇಳ್ಬಿಟ್ಟೆ, ನಾನು JDS ಅಲ್ಲಿ ಕೆಲಸ ಆಗಲ್ಲ ಅಂದ್ರೆ ನಾವು ನಿಜವಾಗ್ಲೂ ಕೂಡ ಭಾರತ ದೇಶವನ್ನ ಕಾಯುವಂತವರು ಭಾರತ ದೇಶದ ಭಾರತೀಯ ಜನತಾ ಪಾರ್ಟಿಯ ಸೇನಾನಿಗಳು ನಾವು ಅನ್ನುವ ಉದ್ದೇಶವನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಇವತ್ತು ಯಾವ ರೀತಿಯಪ್ಪ ಅಂತಂದ್ರೆ ನಮ್ಮ ಪಾರ್ಟಿ ಆಫೀಸಿಂದ ಸ್ಟಾರ್ಟ್ ಮಾಡಿ ಕೆಂಪೇಗೌಡ ಸರ್ಕಲ್ ಅಲ್ಲಿಂದ ಹಳೆ ಬಸ್ ಸ್ಟ್ಯಾಂಡ್ ರೋಡ್ ವತಿಯಿಂದ ಮತ್ತೆ ವಿಜಯಪುರ ಸರ್ಕಲ್ ಮತ್ತೆ ಪಾರ್ಟಿ ಆಫೀಸ್ ಬಂದು ಅಲ್ಲಿ ಕ್ಲೋಸ್ ಮಾಡೋದು, ಈ ರೀತಿ ಮಾಡೋಣ ಅಂತ ಪ್ಲಾನ್ ಇದೆ. ಇದ್ರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ದಯವಿಟ್ಟು ನೀವು ಹೇಳಿ. ಶಕ್ತಿ ಕೇಂದ್ರದಿಂದ ಅಧ್ಯಕ್ಷರು ಹೇಳಬೇಕಿದೆ, ಮತ್ತೆ ಮಹಿಳಾ ಮೋರ್ಚಾ ವತಿಯಿಂದ, OBC ಮೋರ್ಚಾ ವತಿಯಿಂದ ಶಕ್ತಿ ಕೇಂದ್ರದ ಅಧ್ಯಕ್ಷರು ದಯವಿಟ್ಟು ನೀವು ಸಹಾಯ ಮಾಡಬೇಕು, ಸಹಕರಿಸಬೇಕು ಅಂತ ಕೇಳ್ಕೊಂತ ನಿಮ್ಮ ಕಡೆಯಿಂದ ಎಷ್ಟೆಷ್ಟು ಬೈಕ್ ಬರ್ತೀರೋ ಅಂತ ತಿಳಿಸ್ಬೇಕು.